ಅದು ತಮ್ಮಂದ ಅದು ಯಾವುದೋ ಒಂದು ಹುಡುಗಿನ ಭಾಳ ಇಷ್ಟಪಟ್ಟಾನಂತ ಆಕಿನ ಮದುವೆ ಮಾಡ್ಕೋಬೇಕು ಅನ್ನತನ. ಏನ ಯಾವ ಹುಡುಗಿ ಇವಾದ? ಹೌದನ್ಲೇ, ಹೆಂಗ ಹುಡುಗಿ ಮನೆ ಕಡೆ ಚಲೋ ಅದಾರನ? ಹ್ಞೂ ಅಪ್ಪ, ಹುಡುಗಿ ಮನೆ ಕಡೆ ಚಲೋ ಅದಾರ. ಹುಡುಗಿನೂ ಮಸ್ತ್ ಅದಾಳ. ಅವ್ವ ಅಪ್ಪ ಒಬ್ಬಾಕಿ ಮಗಳು ಚಲೋ ಅದಾರ. ಅಂದ್ರೆ ಇನ್ನೊಬ್ಬಾಕಿ ಮಗಳು ಅದಾಳ. ಈಕಿ ಒಂದೇದಕ್ಕೀಕಿ, ಇನ್ನೊಬ್ಬಾಕಿ ಸಣ್ಣಕ್ಕೆ ಅದಾಳ. ಆಕಿ ಭಾಳ ಒಟ್ಟು 2 ಮಕ್ಕಳು. ಆಸ್ತಿ ಅಡುವ ಆಸ್ತಿನೂ ಐತಪ್ಪ, ಹಂಗೇನು ಇಲ್ದಂಗೇನಿಲ್ಲ ಅದಾರ. ಹೌದಾ, ಸರಿ ಸರಿ. ಆಯ್ತು, ಹೇಳ ನೋಡಕ್ ಬರ್ತೀವಿ ಅಂತೇಳಿ. ನಮ್ಗೆ ಒಪ್ಪಿಗೆ ಐತಪ್ಪ. ಹುಡುಗಿ ಇನ್ನೊಂದು ಜಾತಿ ಅದ. ಏ ಯಾರ ಜಾತಿ ಗೀತಿ ಬಿಡ್ರಿ, ಈಗೆಲ್ಲ ಯಾರ ಜಾತಿ ನೋಡ್ತಾರ? ಹುಡುಗಿಯಾರ ಸಿಗುವಲ್ರು ಲಗ್ನ ಆಗಕ್ಕ. ನಿಮ್ದೊಂದು ಕತಿ ಅತ್ತಾಗ ಜಾತಿ ಅಂತ ಏನಾಗಲ್ಲ. ಇಷ್ಟಪಟ್ಟಾನಂದ್ರೆ ಮಾಡಿದ್ರ ಆತ್ ಬಿಡ್ರಿ. ಅದ್ರಾಗ ಏನೈತಿ? ನನಗೆ ನನ್ನ ಮಗ ನನ್ನ ಮಗಳು ಚಂದ ಇದ್ರೆ ಅಷ್ಟೇ ಸಾಕು. ಅವ್ರವ್ರು ಇಷ್ಟಪಟ್ಟಿದ್ದು ಅವ್ರಿಗೆ ಇದು ಮಾಡೋಣಂತೆ. ಥ್ಯಾಂಕ್ಸ್ ಅವ. ಹಂಗೆ ನಾಳೆ ಬರ್ತೀವಿ ಅಂತ ಹೇಳ್ತೇನೆ ನೋಡು. ಆಯ್ತು, ಹೇಳು. ಅಂದಂಗಪ್ಪ, ಇವತ್ತು ಇವ್ರು ಬರ್ತಾರಂತ ಕರ್ಕೊಂಡು ಹೋಗಕ್ಕ ನಾನು ಇವ್ರ ಜೊತೆಗೆ ಹೋಗ್ತೀನಿ. ಸರಿನವ, ನಿಂಗೆ ಬೇಕಂದ್ರೆ ಇನ್ನೊಂದು ವಾರ ಇರು ಆರಾಮಾಗಿ. ಎಷ್ಟು ದಿನ ಇದ್ರೇನಪ್ಪ? ಈಗಿದೆ ನಮ್ಮ ಮನಿನ, ಎಷ್ಟಾದರೂ ಹೋಗ್ಲೇಬೇಕಲ್ಲ ಗಂಡನ ಮನೆಗೆ. ನಾ ಹೋಗ್ತೀನಿ ತಗೋರಪ್ಪ. ಹಾಂ ಆಯ್ತು ಮಗಳೇ, ಹೋಗ್ಬಾರವ. ಅಲ್ಲಿ ಏನೋ ತೊಂದರೆ ಆತಂದ್ರು ನೀನು ನಮಗೆ ಹೇಳ. ಸುಮ್ಮನೆ ಮಾತ್ರ ಇರಕ್ಕೆ ಹೋಗಬೇಡ, ನಿಮ್ಮಪ್ಪ ಬರ್ತತಿ. ಆಯ್ತವ. ರಘು, ಹೋಗ್ಬರ್ತೀನಿ. ಹ್ಞೂ ಅಕ್ಕ, ಹೋಗ್ಬಾ. ಹುಷಾರಕ್ಕ. ಬಾರ ಹೋಗೋಣ, ಹೊತ್ತಾತ. ಮಾವ ಅತ್ತಿ ಕರ್ಕೊಂಡು ಹೋಗ್ಬರ್ತೀನಿ. ಅಲ್ಲ, ಹಿಂಗೆ ಬಂದು ಹಿಂಗೆ ಹೊಂಟ್ರಲ್ಲ, ಕುಂದ್ರೆ ಊಟ ಗಿಟ ಮಾಡ್ಕೊಂಡು ಮಧ್ಯಾಹ್ನ ಆಮೇಲೆ ಹೋಗುವಂತ್ರಿ. ಇಲ್ಲ ಕೆಲ್ಸದವು. ಈಗಿನ್ ಬಿಟ್ಟು ಮತ್ತೆ ನಾನು ಬೇರೆ ಕಡೆ ಕೆಲಸ ಐತಿ, ಹೋಗ್ಬೇಕು. ಅದಕ್ಕೆ ಇರಕ್ಕಾಗಲ್ಲ ಮಾವ. ಸರಿ ಆಯ್ತಪ್ಪ. ಇನ್ನೊಂದ್ಸಲ ಬಿಡು ಮಾಡ್ಕೊಂಡು ಸಂಡೇ ಅದು ಬರ್ರಿ ಗಂಡ ಇಂತಿ. ಹಾಂ ಆಯ್ತು ಮಾವ, ಬರ್ತೀವಿ. ಬಾ, ಹೋಗಿ ಬ್ಯಾಗ್ ತುಂಬ. ಬ್ಯಾಗ್ ಅಂತಂದಿಲ್ಲ ಅವತ್ತು, ಹಂಗೆ ಬಂದನಲ್ಲ. ಇಲ್ಲಿದ್ದು ಅರಿವಿ ಅಂತ ಅವನೇ ಹಾಕೊಂಡಿದ್ದೆ. ಅವೆಲ್ಲ ಇರಲಿ, ಇನ್ನೊಂದ್ಸಲ ಬಂದಾಗ ಯೂಸ್ ಆಕ್ಕವು. ಸರ್ ನಡ್ರಿ ಹೋಗೋಣ. ಮಾವ, ನೀವು ನಮ್ಮ ಅಕ್ಕನ ಚಲೋ ನೋಡ್ಕೊರಿ. ಆಕಿಗೆ ಮಾತ್ರ ಒಟ್ಟ ಬೇಜಾರಾಗಂಗೆ ನಡ್ಕೋಬೇಡ್ರಿ. ಒಂಥರ ಮಕ್ಳು ಥರ ಆಕಿ ಮನಸ್ಸು. ನೀವು ಹಿಂಗೆ ಬೇಜಾರಾಗಂಗೆ ನಡ್ಕೊಂಡ್ರೆ ಭಾಳ ಸಂಕಟ ಪಡ್ತಾಳೆ. ಅದಕ್ಕೆ ನಿಮ್ಮನ್ನೇ ನಂಬಿ ನಿಮ್ಮ ಜೊತೆಗೆ ಮದುವೆ ಮಾಡ್ಕೊಟ್ಟೇವಿ. ದಯವಿಟ್ಟು ಚಲೋ ನೋಡ್ಕೊರಿ ಮಾವರ, ಪ್ಲೀಸ್. ಆಯ್ತಪ್ಪ, ಅವತ್ತು ನಾನು ಹೋಗಿದ್ದೆ ತಪ್ಪಾಗಿತ್ತು ತಗೋ. ಇನ್ನೊಂದ್ಸಲ ಹೋಗಲ್ಲ ಆತ. ನಾ ಇನ್ನೊಮ್ಮೆ ಆಕಿಗೆ ಬೇಜಾರಾಗಂಗೆ ಏನೂ ನಡ್ಕೊಳ್ಳಲ್ಲ. ಹೋಗ್ಬರ್ತೀವಿ. ಅಲ್ಲ, ನಾಳೆ ಹೆಣ್ಣು ನೋಡಕ್ಕೆ ಹೋಗೋಣ ಅಂತ ನಿಮ್ಮಪ್ಪ ನಾತಿದ್ರು. ನೀನು ಇದ್ದಿದ್ರೆ ಚೆನ್ನಾಗಿರ್ತಿತ್ತಪ್ಪ. ಹೆಣ್ಣಿಗೆಲ್ಲ ನೋಡ್ಕೊಂಬಂದೆ ಹೋಗಕ್ಕೆ ಬರ್ತಿತ್ತು. ಇವತ್ತೇ ಹೊಂಟು ನಿಂತಿ, ಏನು ಮಾಡೋದೀಗ? ಹೌದಾ, ಮೊದಲೇ ಹೇಳ್ಬೇಕಿಲ್ಲ ನೀವು. ಈಗ ಅವ್ರು ಬಂದ್ಬಿಟ್ಟಾರೆ, ಹೋಗ್ಲಿಲ್ಲ ಅಂದ್ರೆ ಸಿಟ್ಟು ಬರ್ತೈತಿ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀರಿ? ನಾನು ನಮ್ಮ ಅಕ್ಕನ ಬಿಟ್ಟೋಕೆ ನಾನು. ಅಯ್ಯೋ ಅಕ್ಕ, ಅದಕ್ಕೆ ಯಾಕೆ ಬೇಜಾರಕ್ಕಿ? ಅಲ್ಲ, ನಾನು ನಮ್ಮ ಅಕ್ಕನ ಬಿಟ್ಟೋಕೆ ನಾನು. ಕಾರ್ ತೊಗೊಂಡು ಬಂದು ರೆಡಿಯಾಗಿ ನೀನು ಕರ್ಕೊಂಡೆ ಮುಂದೆ ಹೋಗ್ತೀನಿ ತಗೋ. ಸರಿ ಸರಿ ಆಯ್ತು, ಹಾಗೆ ಮಾಡ. ಸರಿ ಅಕ್ಕ, ಹೋಗ್ಬಾ. ಅವ್ವ, ಹೋಗ್ಬರ್ತೇನೆ. ಹ್ಞೂ ಮಗಳೇ. ಗಂಡ ಹಿಂತಿ ಹಿಂಗೆ ಸುಖವಾಗಿದ್ರಷ್ಟೇ ಸಾಕು. ಅಯ್ಯೋ ದೇವ್ರೆ, ಆ ಪುಣ್ಯಾತ್ಮ ಕರ್ಕೊಂಡು ಹೋದ. ಈಗ ಚಲೋ ನೋಡ್ಕೊಂತ ಹೇಳೇವಿ, ಚಲೋ ಇದ್ರೆ ಒಳ್ಳೇದಪ್ಪ. ಇರ್ತಾರೆ ತಗೋ. ಅವ್ರೇನಷ್ಟು ಬೇಜವಾಬ್ದಾರಿ ಏನಲ್ಲ. ಅದೇನೋ ಮೊನ್ನೆ ಒಂದು ಸ್ವಲ್ಪ ಹಂಗಾಗೈತಿ. ನಾನು ನಿನ್ನ ಮಗಳಿದ್ರಿಗೆ ಅದನ್ನೇ ಮಾತಾಡಿದ್ರೆ ಮತ್ತೆ ಆಕಿ ವಾಪಸ್ ನನಗೆ ಬೈತಾರ ಅಂತೇಳಿ ಆಕಿ ಮತ್ತೆ ಹತ್ಕೊಂಡು ಕುಂದ್ರಬಾರ್ದಲ್ಲ. ಅದಕ್ಕೆ ನಾನು ಸುಮ್ಮನೆ ಆದೆ. ಏನೋ ಮನೆ ಹೋಗಿ ಅನ್ನೋ ದೋಸ್ತರ ಜೋಡಿ ಸ್ವಲ್ಪ ಲೇಟ್ ಆಗೈತಿ ಬರೋದು. ಏನು ಮಾಡೋಕ್ಕಾಕತಿ ಹೇಳು? ಹೌದಿಲ್ಲ? ಈಗ ಒಮ್ಮೊಮ್ಮೆ ಆಗ್ತಿರ್ತೈತಿ, ಎಷ್ಟೋ ಸಲ ನನಗೂ ಆಗಿಲ್ಲ. ನೀವು ಮಾಡಿದ್ದೆ ಸಾಕು, ಮತ್ತೆ ಅದನ್ನ ಹಳೆ ಮಾಡೋದೇನು ಬೇಕಾಗಿಲ್ಲ. ನನಗೂ ಆಗಲ್ಲ ಅಂತ ಎಷ್ಟು ಚಂದ ಹೇಳ್ತೀರಿ ಏನ್ತಾನ. ಶಾಂತಕ, ಅವ ನಿಮ್ಮ ಫ್ರೆಂಡ್ಸ್ ಬಂದ್ರೆ ಸರಿ, ನಾ ಬರ್ತೀನಿ ತಗೋವೆ. ಅಪ್ಪ, ಹುಡುಗಿ ಮನೆಗೆ ಒಪ್ಪಿಗೆ ಐತಿ. ಸರಿ, ನಾನು ಅವ್ರಿಗೆ ವಿಷಯ ತಿಳಿಸಿ ನಾಳೆ ಎಷ್ಟಕ್ಕೆ ಹೋಗೋದು ಏನು ಅಂತೇಳಿ ನಾನು ನಿಮ್ಗೆ ಹೇಳ್ತೇನೆ. ಆಯ್ತಪ್ಪ, ಎಲ್ಲ ಅಲ್ಲಿ ಮುಗಿಸೇ ಇಲ್ಲಿ ಬಂದಿಯಲ್ಲ, ಮತ್ತೇನೇನೈತಿ? ಹುಡುಗಿ ಮನೆ ಹುಡುಗಿದೆಲ್ಲ ನಾವು ಮನೆ ಮತ್ತು ಆಕಿ ನಡ್ಕೊಳ್ಳೋ ರೀತಿ ಎಲ್ಲ ಇಷ್ಟ ಆಗ್ಬೇಕು ನನಗೆ. ಅಂದರೆ ಮದುವೆ ಮತ್ತೆ ಈಗ ಹೇಳಕತ್ತೀನಿ. ಏನು ಓದೇಳ ನೀವು? ಅಪ್ಪ, ಅದು BCom ಕಂಪ್ಲೀಟ್ ಆಗೈತಕ್ಕಿದ್ದವ. ಓ ಹೌದನ? ಹಂಗಾರೆ ಕೆಲ್ಸಕ್ಕೆ ಹೋಗೋ ಅಂದಾಜು ಏನಾರ ಐತೆನ? ಕೆಲ್ಸಕ್ಕೆ ಹೋಗ್ಕೊಳ್ಳಂದ್ರೆ ಹೇಳು, ಅದಕ್ಕೇನಂತೆ? ಅಪ್ಪ, ಎದಕ್ಕಪ್ಪ, ನಾನೇ ದುಡಿತಾ ಇದೀನಲ್ಲ, ಮತ್ತೆ ನಮಗೂ ಇಷ್ಟ ಐತಿ, ಮತ್ತೆ ಅಕ್ಕಿ ಬೇರೆ ದುಡಿಬೇಕನ? ಬಿಡಪ್ಪ, ಬೇಡ. ಯಾಕೆ ಕೆಲ್ಸಕ್ಕೆ ಹೋಗ್ಯೇನಂದ್ರು ನಾ ಕಳ್ಸಲ್ಲ, ಆರಾಮ ಮನೆಯಾಗಿರ್ಲಿ. ನೋಡ್ದೇನಾ ಶಾಂತ ನಿನ್ನ ಮಗನ್ನ? ಅಯ್ಯೋ ಇನ್ನೂ ಹೇಂತಿ ಲಗ್ನ ಈಗ ಮನೆಗೆ ಬಂದಿಲ್ಲ. ಆಲೆ ಆಕಿ ಮ್ಯಾಗ ಇಟ್ಟು ಕಾಳಜಿ ಇರ್ಲಿ. ಇರ್ಲಿ ಬಿಡ್ರಿ, ಮತ್ತೆ ಎಲ್ಲಾರು ಏನ್ ನಿಮ್ಮಂಗಿರ್ಬೇಕನ? ನನ್ನ ಮಗ ಹೆಂಡತಿನ ಚಂದ ನೋಡ್ಕೊಲಿ. ಏನ ನಾನು ನಿನ್ ಚಲೋ ನೋಡ್ಕೊಂಡಿಲ್ಲ ನಂಗಾರ? ಬರೇ ಇಂಥವ ನೋಡು. ಬಾಪ, ನಾ ಚಲೋ ನೋಡ್ಕೊಲಾರ್ದ ಹಿಂಗದಿಯನ. ನೋಡಿ ಹೆಂಗದಿ, ತಿನ್ ಕೊಬ್ಬಿದ ಕ್ವಾಣಾಗಿ. ಏನ್ ಶಾಂತಕ್ಕ, ಅಣ್ಣೇನ ಅನ್ನಕತ್ತಾರಲ್ಲ. ಬರ್ರಿ ಪರಕಾರ, ಬರ್ರಿ. ಇನ್ನು ಸ್ತ್ರೀ ಸಮಾವೇಶ ಕೂಡ್ತಂದ್ರೆ ನಮಗೆ ಎಲ್ಲಿ ಗಂಡ್ಮಕ್ಳಿಗೆ ಮಾತಾಡಕ್ಕೆ ಎಲ್ಲಿ ಟೈಮ್ ಇರ್ತತಿ. ಮಾತಾಡ್ರಿ, ನಾವೇನು ಹೊರಗೆ ಹೋಗ್ತೀವಿ. ಬಾರ ಪರಕ, ಕುಂದ್ರ ಬಾ. ಮಗಳು ಊರಿಗೆ ಹೋದ್ಲ, ಗಂಡ ಬಂದಿದ್ದ. ಏನು ಆರಾಮಾಗಿ ಒಂದು ವಾರ ಇದ್ದು ಹೋದ್ಲನಲ್ಲ. ಹ್ಞೂನವ, ಅದ ಆಕಿಗೆ ಯಾಕ ನೆನಪಾತಂತೆ ತವ್ರ ಮನೆ, ಹಂಗಾಗಿ ಬಂದಿದ್ಲ. ಇರವ ಒಂದು ವಾರ ಇದ್ದು ಹೋಗು ಅಂತಂದೆ ನಾನೇ. ಏನು ಮಾಡ್ತೀರಿ ಹೇಳ ಪರಕ? ಹೆಣ್ಮಕ್ಳೆಲ್ಲ ಮದುವೆಯಾಗಿಂದ ಹೋಗ್ಲೇಬೇಕು.
ಆದ್ರೆ ಆಕಿಗೆ ಒಂಥರ ಇಲ್ಲೇ ಪ್ರೀತಿಯಿಂದ ಒಂಥರ ಅಪ್ಪ ಆತು ತಮ್ಮ ಆತು ನಾನಾತು ಏನೋ ಒಂದು ಹೇಳಾರ್ದ ಅಷ್ಟು ಚಂದ ನೋಡ್ಕೊಂಡಿದ್ದು ಏನು ಮಾಡ್ತಿ ಹೇಳ ಅದೊಂಥರ ಆಕಿಗೆ ಇಲ್ಲ ಆರಾಮ ಇದ್ದು ಅಲ್ಲಿ ಒಮ್ಮೆ ಅತ್ತಿ ಮನ್ಯಾಗ ಹೋಗಿ ಇರ್ಬೇಕಂದ್ರೆ ಅಷ್ಟೊತ್ತಿಗೆ ಒಂಥರ ಕುತಿ ಇಚ್ಕೊಂಡಂಗೆ ಆಗ್ಬಿಟ್ಟತಿ ಹಾಗಾಗಿ ಅವ ನಾವಲ್ಲವ ಅಂತೇಳಿ ಪಾಪ ಏನು ಮಾಡ್ತೀರಿ ಹೇಳ್ರಿ ಮತ್ತೆ ಹಂಗಾರ ಒಂದು ವಾರ ಇರವ ಇದು ನಿನಗೊಂದು ಸ್ವಲ್ಪ ಸಮಾಧಾನ ಆದ್ಮೇಲೆ ಬೇಕಾದ್ರೆ ಹೋಗುವಂತಿ ಅಂತೇಳಿ ಅಂದೆ ಹಂಗಾಗಿ ಉಳ್ಕೊಂಡಿದ್ಲ. ಓ ಹೌದಾ, ನಾನು ಅದೇ ಅಂದ್ಕೊಂಡೆ ಏನಪ್ಪ ಹಿಂಗೆ ಅಂತೇಳಿ ನನಗೆ ಅದೇ ಒಂಥರ ವಿಚಿತ್ರ ಆಗೋಗ್ಬಿಡ್ತು. ಅಲ್ಲ ಶಾಂತಕ ಮತ್ತೆ ಯಾರ ಮುಂದೆ ಅನ್ನಕ್ಕೆ ಹೋಗ್ಬೇಡ್ರಿ. ಅಯ್ಯೋ ಇಲ್ಲೆಲ್ಲ ಮಾತಾಡಿದ್ ನೋಡಿದ್ರೆ ಏನಂತಿದ್ರೆ ಏನೋ ನೀವು ಗೊತ್ತನ? ಯಾರು ಏನು ಮಾತಾಡಿದ್ರು? ಅಯ್ಯೋ ಅಯ್ಯೋ ನಮ್ಮ ಊರನ್ ಮಂದಿ ಅದು ಏನು ಹದಿಗೆಟ್ಟವು ಅಂದರೆ ಅಲ್ಲಿ ಏನು ಬಾಯಿ ಬಂದಂಗೆ ಮಾತಾಡ್ತಾವೋ ಏನಪ್ಪ ಯಾರಿಗೆ ಗೊತ್ತು. ಅಲ್ಲಿ ಯಾರು ಏನಂದ್ರು ಅನ್ನಕ್ಕೆ ಏನೈತ್ರಿ ಈಕಿ ಅದಳಲ್ಲಕ್ಕಿ ರೇಣವ ಆಕೆ ಅನ್ನಕತ್ತಾಳ ಅಯ್ಯೋ ಏನು ಮಗಳು ಆಲೆ ಮನೆ ಬಿಟ್ಟು ತವ್ರ ಮನೆ ಬಿಟ್ಟು ಗಂಡನ ಮನೆ ಬಿಟ್ಟು ತವ್ರ ಮನೆ ಬಂದು ಕುಂತಾತು ವಾರ ಆತು ಏನು ಮಿಸ್ಗೆ ಒಳ್ಳು ಏನು ನನಗನ್ಸ ಮೆಟ್ಟಿಗೆ ಇಲ್ಲೇ ಇರ್ತಾಳ ಏನೋ ಯಾರಿಗೆ ಗೊತ್ತು. ಹಿಂಗಾದ್ರೆ ಮುಗಿತು ಬಿಡಕತಿ ಹಂಗ ಹಿಂಗೆ ಏನೇನೋ ಏನು ಮಾಡ್ತೀರಿ ಹೇಳ್ರಿ. ನಾನು ಅದೇ ಅಂದ್ಕೊಂಡೆ ಏನು ನಮ್ಮ ಶಾಂತಕ್ಕ ಏನು ನಮ್ಮಂದು ಹೇಳಿಲ್ಲ ಅಲ್ಲ ನಮ್ಮಂದು ಪಾಪ ಹೇಳಕ್ಕೆ ಏನೈತಿ ಯಾಕೋ ಬಾಯಿ ಬಿಟ್ಟಿಲ್ಲ ಇರಲಿ ಹಾಗೇನು ಇರೋಕ್ಕಿಲ್ಲ. ಶಾಂತಕ್ಕನ ಕಿವಿಗೆ ಬಿದ್ದರೆ ಎಷ್ಟು ಬೇಜಾರು ಮಾಡ್ಕೋಬೋದು. ಇವಕ್ಕೆಲ್ಲ ಬುದ್ಧಿ ಬುಕ್ಕಲ್ಲಿ ಐತೆ ಇಲ್ಲಿ ಇವಕ್ಕೆ ಅಂತೇಳಿ ಅದೇ ಮಾತಾಡ್ಕೊಂಡ್ವಿ. ನೋಡವ ಏನು ಹೇಳ್ತಿ ಇದಕ್ಕೆ ಹೋಲ್ಬಿಡ ಮಾತಾಡಿ ಬಾಯಿ ಸೆದಿಸ್ಕೋಲ್ವಕ್ಕ. ನಮ್ಮ ವಿಚಾರ ಮಾತಾಡಲಿಲ್ಲ ಅಂದ್ರೆ ಬಿಡಾಡೇರಿಗೆ ತಿಂದಾನ ಪತ್ತೆ ಆಗ್ಬೇಕಲ್ಲ. ಹೋದ್ಲಿಲ್ಲ ಗಂಡನ ಮನೆಗೆ ಆರಾಮಾಗಿ ಹಂಗೆ ಇರೋದ ಕೆಲವೊಂದು ಟೈಮ್ ಹೆಣ್ಮಕ್ಳಿಗೆ ಏನು ಪರಿಸ್ಥಿತಿ ಹಿಂಗೇ ಇರ್ತೈತಿ ಹಿಂಗೇ ಆಕತಿ ಅಂತೇಳಿ ಯಾರೇನು ಕಂಡು ಬಂದಿರ್ತಾರ. ಮಾತಾಡ್ತೇನೆ ಅಂತೇಳಿ ಬಾಯಿ ಬಂದಂಗೆ ಮಾತಾಡ್ತಾವಪ್ಪ. ಏನು ದೇವ್ರ ಬಾಯಿ ಕೊಟ್ಟಾನಂತೇಳಿ ಛೇ. ಮತ್ತೆ ಶಾಂತಕ್ಕ ಈ ವಾರ ಸಂಘದ ಇನ್ನೂ ಕಟ್ಟಿಲ್ಲಲ್ಲ? ಕಟ್ಬೇಕು ಕಟ್ತೀನಿ. ಇದು ಸಂಜೆ ಕೊಡ್ತಾರಲ್ಲ ಕಟ್ತೀನಿ ತಗೋ. ಅಯ್ಯೋ ಕತ್ತಿಯ ಕಟ್ಟಿಲ್ಲ ಕಟ್ಲಾರ್ದು ಎಲ್ಲೋಕೇನು ಹೇಳು. ಅಯ್ಯವ ನಮ್ಗೆ ರೊಕ್ಕ ನಾ ಮೊದಲು ತೆಗೆದಿಟ್ಟಿರ್ತೇನವ ಹೆಚ್ಚೆಚ್ಚಿಗೆ ಕಟ್ ಮುಟ್ಸಕ್ಕೆ ಬೇಡ ಅಂತ ಬಿಟ್ಟಿರೋದಷ್ಟೇ. ನೀ ಕಟ್ತಿ ಶಾಂತಕ್ಕ, ನೀ ಯಾವಾಗಾರ ಉಳಿಸ್ಕೊಂಡು ಏನೋ ಹೇಳಿ ನೋಡೋಣ. ನಮ್ಗೆ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಮತ್ತೆ ರೊಕ್ಕ ಕಟ್ಟೋದ್ರಾಗ ನಮ್ಮ ಶಾಂತಕ್ಕೆ ಯಾವತ್ತೂ ₹1 ಹೆಚ್ಚು ಕಮ್ಮಿ ಆಗೋದಿಲ್ಲ, ನಮಗೆ ಗೊತ್ತಪ್ಪ. ಅಬ್ಬಾ ಮನಿ ಮಾತ್ರ ಭಾಳ ಚಂದ ಐತ್ರಿ. ಅಡ್ಡಿ ಇಲ್ಲ, ಮನಿನೂ ಚಲೋ ಐತಿ. ಒಳ್ಳೆ ಮಂತೆ ಅನ್ನೋದು ಹುಡುಗಿನ ನೋಡ್ದಂಗೆ ಆಗೈತಿ. ಯಾಕೋ ಅಪ್ಪ ಅವನು ಅಷ್ಟು ಭಾಳ ಚಂದ ಮಾತಾಡ್ಸಿದ್ರು. ಭಾಳ ಒಳ್ಳೆ ಮನುಷ್ಯರ ಅದಾರ ನೋಡಪ್ಪ. ನಮ್ಮ ಹುಡುಗಿ ನಿನ್ನ ಬಗ್ಗೆ ಎಲ್ಲ ಹೇಳಾಳ. ಇಂಜಿನಿಯರ್ ಅದಿಯಂತೆ. ಅಕಸ್ಮಾತ್ ಏನಾರ ಹೊರದೇಶಕ್ಕೆ ಏನಾರ ಕೆಲಸ ಬಂದರೆ ಹೋಗಕ್ಕೆ ಕೊಟ್ಟು ತಯಾರದಿಯಲ್ಲ? ಹಾಂ ರೀ ತಯಾರದೇನಿ. ಒಳ್ಳೇದಾಗಲಿ, ಬರ್ತಾರ. ಮೊನ್ನೆ ಆತಂತೆ ಮದ್ವಿ. ಈಕಿ ನನ್ನ ಮಗಳ್ರಿ ಸವಿತಾ ಅಂತೇಳಿ ಮೊನ್ನೆ ಆತ್ ನೋಡ್ರಿ ಮದ್ವಿ. ಇವಂದೊಬ್ಬ ಒಂದು ಮಾಡಿಬಿಟ್ರೆ ನಮ್ಮ ಗಂಡ ಎಂತಿ ಒಟ್ಟು ಚಿಂತ ಬಿಟ್ಟಂಗೆ ಆಕತಿ. ಹಂಗಾರ ಒಂದು ಯಾವ್ದಾರ ಕನ್ನೆ ನೋಡೋಣ ಅಂತ ನಾವು ಅನ್ಕೊಳಕತ್ತಿದ್ವಿ. ಅಷ್ಟೊತ್ತಿಗೆ ಏನಾಯ್ತು, ಇವ ಹಿಂಗೊಂದು ಪ್ರೀತಿ ಮಾಡೀನಿ ಅಂತ ಅಂದ. ಅದು ನಮ್ಮ ಮುಂದೆ ಅಂದಿಲ್ರಿ, ಅವ್ರ ಅಕ್ಕನಿದ್ರಿಗೆ ಹೇಳೋಣ, ಅವ್ರ ಅಕ್ಕ ಒಪ್ಸಿದ್ಲು. ಮತ್ತೆ ಹೇಳಿಂದ ಆಯ್ತು ಹಂಗಾರೆ ನೋಡೇ ಬಿಡೋಣ, ಯಾಕೆ ಪ್ರೀತಿ ಮಾಡಕತ್ತೇನಂದ್ರೆ ಇರೋದು ಮಾತಾಡೋದು ನೋಡೋಣ ಏನಾಗದೈತಿ ಅಂತೇಳಿ ಬಂದಿದ್ದು ನೋಡ್ರಿ. ಈಗ ನಮಗೂ ಅಷ್ಟೇ ನೋಡ್ರಿಪ್ಪ, ಮಗಳು ಖುಷಿಯಾಗಿದ್ರೆ ಅಷ್ಟೇ ಸಾಕು. ನಮಗಿರೋದೇ 2 ಹೆಣ್ಮಕ್ಳು. ನಮ್ಮ ಈಕಿ ದೊಡ್ಡಕಿ, ಇನ್ನೊಬ್ಬಾಕಿ ಸಣ್ಣಕಿ ಅಂದ್ರೆ ಆಕಿಗೂ ಈಕಿಗೂ ಒಂದು 2 ವರ್ಷ ಅಷ್ಟೇ ಪರ್ಕ್. ಆಕಿ ಕಾಲೇಜಿಗೆ ಹೋಗ್ಯಾಳ, ಅದೇನೋ ಎಕ್ಸಾಮ್ ಇತ್ತಂತೆ ಬಿಡೋದಿಲ್ಲ. ಹಂಗಾಗಿ ಆಕಿ ಕಾಲೇಜಿಗೆ ಹೋದ್ಲು. ಮತ್ತು ಈಗ ಬೇಕದಾಳ ನೋಡ್ರಿ ಇವತ್ತು ಮನ್ಯಾಗ. ಇವತ್ತು ನೋಡಕ್ಕೆ ಬರ್ತಾರಪ್ಪ ಅಂತಂದ್ಲ. ಆಯ್ತಪ್ಪ ಹಂಗೆ ಆಗೋಲ್ ತಗೊಂತ ಸುಮ್ಮನಾದೆ. ನಮಗೆ ಆಕಿ ಒಂದು ಖುಷಿಯಾಗಿದ್ರೆ ಅಷ್ಟೇ ಸಾಕು, ಮತ್ತೇನು ಇಲ್ಲ. ಇರೋದು ಮನಿ ಐತಿ, ತಕ್ಕ ಮಟ್ಟಿಗೆ ಸ್ವಲ್ಪ ಆಸ್ತಿ ಅಡವು ಐತಿ. ಏನು ಇಬ್ಬರೇ ಹೆಣ್ಮಕ್ಳಿಗೆ ನಾವು ಇರೋ ಮಟ್ಟ ಗಂಡ ಐತಿ, ಆಮೇಲೆ ಅವ್ರಿಗೆ ಬಿಟ್ಟಿದ್ದದು. ಇಲ್ಲೇ ಮ್ಯಾಲೆ ಚನ್ನಪೇಟೆ ಐತಲ್ರಿ, ಚನ್ನಪೇಟೆಗೆ 2 ಅಂಗಡಿ ಅದಾವು. 2 ಅಂಗಡಿನೂ ಒಂದು ಮಗಳಿಗೆ, ಈ ಮಗಳಿಗೆ ಒಂದು, ಆ ಮಗಳಿಗೆ ಒಂದು, ಇಬ್ಬರಿಗೂ ಒಂದೊಂದು ಅಂಗಡಿ ಬರ್ದು ಕೊಡ್ತೀನಿ. ಒಂದೊಂದು ಅಂಗಡಿಯಿಂದನೂ 15,000 ಸಾವಿರ ರೂಪಾಯಿ ಬಾಡಿಗೆ ಬರ್ತೈತಿ ಈಗ ಸದ್ಯಕ್ಕೆ. ಈಗ ಸದ್ಯಕ್ಕೆ ನಾವಿಬ್ರು ಗಂಡ ಎಂತಿ ಬದುಕಿರೋ ಮಟ್ಟ ಅಂದ್ರೆ ಈಗ ಅವೆರಡು ಅಂಗಡಿಯಿಂದ ಬರೋ ಅಂತ 30,000 ರೂಪಾಯಿ ಬಾಡಿಗೆನೂ ನಾವ ತಗೊಂತಾ ಇದೀವಿ. ಮ್ಯಾಲಿನ ಮನಿ ಅದ್ರ ಮ್ಯಾಗಿನ ಮನಿ ಎರಡೂ ಬಾಡಿಗೆ ಕೊಟ್ಟೇವಿ. 10,000ಕ್ಕೆ 2 ಮನಿ ಕೊಟ್ಟೇವಿ. ಅವು ಒಂದು 20,000 ರೂಪಾಯಿ ಬಾಡಿಗೆ ಬರ್ತೈತಿ. ಇನ್ನು ನಂದೊಂದು ಪೆನ್ಷನ್ ಬರ್ತೈತ್ರಿ. ನನ್ನ ಪೆನ್ಷನ್ ಒಂದು 27,000 ಬರ್ತೈತ್ರಿ. ಅದು ಒಟ್ಟು ಎಲ್ಲ ಕೂಡ್ಸೆ ಬರ್ತೈತಿ. ದೇವ್ರ ದಯದಿಂದ ನಮ್ಗೆ ಯಾವುದು ತೊಂದರೆ ಇಲ್ಲ. ಈಗ ಸದ್ಯಕ್ಕೆ ಇರೋದು 2 ಹೆಣ್ಮಕ್ಳು. ನಾನು ಸರ್ವಿಸ್ನಾಗ ಇದ್ದಾಗ ಒಂದು ಸ್ವಲ್ಪ ನಮ್ಮ ಹಿರಿಯರ ಆಸ್ತಿ ಅದು ಇದು ಕೂಡಿಸಿ ನಾ ದುಡ್ದಿದ್ದು ನಂಗೆ ಒಂದೂ ಚಟ ಇಲ್ಲ ನೋಡ್ರಿಪ್ಪ. ಸುಳ್ಳ ಕೇಳ್ಬೇಕು, ನನಗೆ ಯಾವ ಚಟ ಇಲ್ಲ. ಈಗ ವಯಸ್ಸಾದ್ಮೇಲೆ ಸ್ವಲ್ಪ ಹಾಗಾಗಿ ದುಡ್ದಿದ್ದೆಲ್ಲ ದುಂಡು ಗೂಡಿಸಿ ಮನಿ ಮಠ ಅಂತೇಳಿ ಎಲ್ಲ ಆಸ್ತಿನೇ ಮಾಡ್ಕೊಂಡಿರೋದು. ದೇವ್ರ ದಯದಿಂದ ಬೇರೆ ಯಾವುದು ತೊಂದರೆ ಇಲ್ಲ. ಈಗ ನಾಳೆ ನಿಮ್ಮ ಮನೆಗೆ ಕೊಟ್ಟ ಮೇಲೂ ಅಷ್ಟೇ ನಮ್ಮ ಮಗಳನ್ನ ಒಂದು ಚಲೋ ನೋಡ್ಕೋಬೇಕು. ಅದು ಬಿಟ್ರೆ ನಮ್ದು ಏನೂ ಕಂಡೀಷನ್ ಇಲ್ಲ. ಅಬ್ಬಾ ಅಲ್ಲೊಂದು 30,000, ಮ್ಯಾಗ ಒಂದು 20,000, ಅಲ್ಲೊಂದು 27,000 ಅಂದ್ರೆ ಎಷ್ಟಾತ? 30, 1, 2, 50, 50, 60, 70, 80,000 ಬರೀ ಪೆನ್ ಇವ್ರದ್ದು ತಿಂಗಳ ಆದಾಯ ಐತಿ. ಅಡ್ಡಿ ಇಲ್ಲಪ್ಪ. ಇಷ್ಟು ವರ್ಷ ಮಾಡಿದ್ದೀನಿ ಏನು ಮಾಡ್ಯಾರ? ಮಸ್ತ್ ಬ್ಯಾಂಕ್ನಾಗ ಇಟ್ಕೊಂಡಿರ್ಬೇಕು. ಅಡ್ಡಿ ಇಲ್ಲ. ಹೆಂಗಾರ ಮಾಡಿ ಈ ಸಂಬಂಧ ಕುದುರಿಸ್ಲೇಬೇಕು. ನನ್ನ ಮಗ ಸೆಟ್ಲಕ್ಕನ, ನನ್ನ ಮಗಳನ್ನೂ ಇದ್ದಂಥ ಮನೆಗೆ ಕೊಟ್ಟೀನಿ, ನನ್ನ ಮಗನೂ ಸೆಟ್ಲಕ್ಕನ.
ನಮ್ಮದು ಹಂಗೊಂದು ಸ್ವಂತ ಮನೆ ಐತಿ, ಅಡ್ಡಿ ಇಲ್ಲ. ನಾವು ಒಂದು ತಕ್ಕ ಮಟ್ಟಿಗೆ ಶ್ರೀಮಂತರಾದ್ವಪ್ಪ. ಇವೆರಡು ಮುದ್ಕಿ ಎಷ್ಟು ದಿನ ಇರ್ತಾರೆ, ನಾಳೆ ಸತ್ತೋದು ಬಂದ್ರೆ ನನ್ನ ಮಗ್ಗೆ ಇದು ಮನೆ. ಅಡ್ಡಿಲ್ಲ. ಅದು ಬರೀ ಹೆಣ್ಮಕ್ಳು, ಗಂಡು ಮಕ್ಳು ಇದ್ರೆ ಚಿಂತೆ ಮಾಡ್ಬೇಕಿತ್ತು. ಹೆಣ್ಮಕ್ಳು ಅಷ್ಟೇ ಅಲ್ಲ, ಹಂಗಾಗಿ ಟೆನ್ಷನ್ ಇಲ್ಲ. ಈಕಿನ ನೋಡ್ರಿ ನನ್ನ ಮಗಳು, ಈಕಿ ಹೆಸರು ಭಾವನಾ ಅಂತೇಳಿ, ಆಕಿ ಇನ್ನೊಬ್ಬಕಿ ಹೆಸರು ಕವನ ಅಂತೇಳಿ. ಕವನ ಭಾವನ ಹೆಸರು ಭಾಳ ಚಂದ ಇಟ್ಟಿರಿ. ಹ್ಞೂ ರೀ, ಹುಡುಕಿ ಇಟ್ಟಿದ್ದು ಈಕಿಗೆ ಫಸ್ಟ್ ಭಾವನಾ ಅಂತ ಇಟ್ವಿ, ಆಮೇಲೆ ಆಕಿಗೆ ಕವನ ಅಂತ ಇಡೋಣ ಅಂತೇಳಿ ಇಟ್ಟಿದ್ರಿ. ಇವರು ನಮ್ಮ ಶ್ರೀಮತಿಯವ್ರ. ಸುಶೀಲಾ ಅಂತ ಹೇಳ್ರಿ ನನ್ನ ಹೆಸರು. ಓ ಸುಶೀಲಕ್ಕಾರ. ಹೆಸರು ಭಾಳ ಚೆನ್ನಾಗಿದ್ರಿ. ನಾ ಸಣ್ಣಕ್ಕಿದ್ದಾಗ ಒಬ್ಬಾಕಿ ನನ್ನ ಗೆಳತಿದ್ಲು ರೀ, ಸುಶೀಲಾ ಅಂತೇಳಿ. ಆಕಿ ನಾನು ಭಾರಿ ಫ್ರೆಂಡ್ಸ್ ರೀ. ಕ್ಲೋಸ್ ಫ್ರೆಂಡ್ ಅಂದ್ರೆ ಕ್ಲೋಸ್ ಫ್ರೆಂಡ್. ಸುಶೀಲಾ ಅಂತೇಳ್ರಿ ಆಕೆ ಹೆಸರು. ಈಗ ಅವ್ರು ಕೇಳಿದ್ರಾ? ಹುಡುಗಿ ಭಾರಿ ಲಕ್ಷಣವಾಗದಾಳ. ಅಲ್ಲ ಎಷ್ಟು ಚಂದ ಅದಾಳಿಕೆ ನೋಡು. ಅದಕ್ಕೆ ನಮ್ಮ ತಮ್ಮ ಇಷ್ಟಪಟ್ಟನಿಕಿನ, ಇಷ್ಟು ಪ್ರೀತಿ ಮಾಡ್ತಾನೆ ನೋಡಿಕಿನ. ಈಕಿನೇ ಬೇಕು ಅಂತ ಹೇಳಿ ಇದು ಮಾಡ್ಕೊಂಡು ಮದುವೆ ಮಾಡ್ಕೊಳತಾನ. ಆತೀಗ ಈಕಿನ ಮದುವೆ ಮಾಡ್ಕೊಂಡ್ಮೇಲೆ ನನ್ನ ಮೇಲಿನ ಪ್ರೀತಿ ಗೋವಿಂದ. ನನ್ನ ಮೇಲೆ ಯಾವ ಪ್ರೀತಿ ಇರ್ಬೇಕು ಇವನಿಗೆ? ಸುಮಾರಾಗಿರೋದು ಯಾವಕ್ಕಿನಾರ ಒಬ್ಬಕ್ಕಿಂತ ತಂದು ಕಟ್ಟಿ ನಮ್ಮ ತಮ್ಮ, ನಮ್ಮಪ್ಪ ಮತ್ತು ನಮ್ಮವ್ವ ಎಲ್ಲರೂ ನನ್ನೇ ಪ್ರೀತಿ ಮಾಡ್ತಾ ಇರಲಿ ಅಂದ್ಕೊಂಡಿದ್ದೆ. ಇವ ನೋಡಿದ್ರೆ ಇಷ್ಟಪಟ್ಬಿಟ್ಟ. ಈಗ ಬೇಡ ಅಂತ ಜಗಳ ತೆಗೆದ್ರೆ ನನಗೆ ನನ್ನ ಮೇಲೆ ಅವ್ನಿಗೆ ಬೇಜಾರಾಕೈತಿ. ನಾನು ಎಲ್ಲರಿದ್ರಿಗೂ ಕೆಟ್ಟಕ್ಕೇನೆ. ಅಲ್ಲ ಇಷ್ಟೆಲ್ಲ ಆಸ್ತಿ ಪಾಸ್ತಿ ಎಲ್ಲ ಐತಿ. ಈಕಿ ನೋಡಿದ್ರೆ ಇಷ್ಟು ಚಂದದಳ, ಮುಗೀತು ನನ್ನ ಕಡೆ. ನಮ್ಮ ತಮ್ಮ ಲಕ್ಷ್ಯನೇ ಕೊಡೋದಿಲ್ಲ. ನಮ್ಮವ್ವ ನಮ್ಮ ಅಪ್ಪನೂ ಅಷ್ಟೇ, ಇನ್ಮೇಲೆ ಈಕಿನ್ನ ಸೊಸಿ ಅಂತೇಳಿ ಜೀವ ಮಾಡ್ತಾರೆ ನೋಡ್ರಿ. ಭಾಳ ಅಂದ್ರೆ ಭಾಳ ಒಂಥರ ಮುದ್ದಾಗಿ ಬೆಳೆಸ್ಬಿಟ್ಟೇನೆ. ಹಂಗಂತೇಳಿ ಏನು ಮನೆ ಭಾಳ ಇದ್ದದ್ದು ಬದುಕಿಂದು ಗೊತ್ತಿಲ್ದಂಗೆ ಹುಮ್ರಂಗೆ ಅದು ಅರ್ಥ ಇಲ್ದಂಗೆ ಏನು ಬೆಳೆಸಿಲ್ರಿ. ಮತ್ತೆಲ್ಲ ತಿಳುವಳಿಕೆ ಐತಿ. ಅಡುಗೆ ಪಡಿಗೆನೂ ಮಾಡ್ತಾಳೆ ತಕ್ಕ ಮಟ್ಟಿಗೆ. ಇನ್ನೊಂದು ಚೂರು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆದು ಪದ್ಧತಿ ಪ್ರಕಾರ ಹೆಂಗೆ ಅಡುಗೆ, ನಿಮ್ಮ ಮನೆ ರುಚಿ ಹೆಂಗೆ ಅದು ಹೇಳ್ಕೊಟ್ರಿ ಅಂದ್ರೆ ಕಲ್ಕೊಂಡು ಮಾಡ್ತಾಳೆ. ಏನಂತೀರಿ? ಆಕಿಗೆ ಜಾಬ್ ಮಾಡೋದು ಅಂದರೆ ಕಲ್ತಾಳ. ಈ ಗಂಡನ ಮನೆಗೆ ಹೋದ್ಮೇಲೆ ಈಗ ಜಾಬ್ ಮಾಡ್ಬೇಕಂತನೂ ಆಸೆ ಐತಿ. ಈಗ ಅವ್ರು ಹ್ಞೂ ಅಂತಂದ್ರೆ ಮಾಡ್ತಾಳೆ, ಬೇಡ ಅಂದ್ರೆ ಬಿಡ್ತಾಳೆ. ಅದಕ್ಕೇನಿಲ್ಲ. ಯಾಕಂದ್ರೆ ಈಗ ನೋಡ್ರಿಪ್ಪ, ಆಕಿನೇ ದುಡ್ದೇ ಯಾರನ್ನಾರ ಸಾಕ್ಬೇಕು. ಬರೋದೊಂದು 20-25-30 ಸಾವಿರ ರೂಪಾಯಿ ಕೈ ಅಲ್ಲಿ ಹೋಗಿ ಬೆಳಗ್ಗಿಂದ ಚಂತನ ತಲೆ ಹೊಡ್ಕೊಂಡು ದುಡಿಬೇಕನ್ನಂಥದ್ದು ಏನೂ ಇಲ್ಲ. ಹೌದಿಲ್ರಿ? ಸಾಕು. ಈಗ ನಮ್ಮ ಮನೆಯವ್ರು ಅಂದಂಗೆ ಬರೋ ದುಡ್ಡಿನಾಗ ಅವ್ರವ್ರವ್ರವ್ರು ದುಡಿಯೋಕೆ ಹೋಗೋದೇ ಬೇಡ. ತಿಂಗಳ ಇಂತಿಷ್ಟು ರೊಕ್ಕ ಅಂತ ಬಂದು ಕೈಗೆ ಬೀಳ್ತೈತಿ. ಹಾಗಾಗಿ ಮಕ್ಕಳು ಮರಿ ಮಾಡ್ಕೊಂಡು ಸುಖವಾಗಿರಲಿ ಅಂತೇವೆ ಅಷ್ಟೇ. ನೀವು ಹೇಳೋದು ಚಲೋ ರೀಪ. ನಮಗೂ ಒಂಥರ ಈಗ ನೋಡ್ರಿ, ನನ್ನ ದೊಡ್ಡ ಮಗಳು ಲಗ್ನ ಮಾಡ್ಕೊಂಡು ಹೋದ್ಲ. ಈಗ ಈಕಿನ ನನ್ನ ಮಗಳ್ರಿ ಹೇಳ್ಬೇಕಂತಂದ್ರೆ. ಬಂದಿಂದ ಮೊಮ್ಮಕ್ಕಳ ಯಾರ ಪಟ ಹೆಣ್ಣ ಗಂಡ ಕೊಟ್ಲ ಅಂದ್ರೆ ಆಡ್ಸ್ಕೊಂಡು ಕುಂತ್ಬಿಡ್ತೇವೆ. ಮನೆ ಜವಾಬ್ದಾರಿ ಹೀಗೆ ಬಿಟ್ಟು ಏನಾರ ಮಾಡ್ಕೊಳ್ಳಿ ಗಂಡ ಇಂತಿ. ಏನು ಮಗಳ? ನನಗೆ ಗೊತ್ತಿತ್ತು. ಏನೇ ಒಂದು ಯಾವ್ದಾರ ಹಾಡು ಹೇಳಿ ನೋಡೋಣ. ಓ ಅವ್ವ, ಯಾ ಕಾಲದಾಗದಿ ನೀನು? ಈಗಿನವರೆಲ್ಲ ಹಾಡು ಪಾಡು ಹೇಳ್ತಾರನ. ಅದ್ರಾಗೇನ ನಾನು ಹೇಳ್ತೀನಿ. ಅದ್ರಾಗೇನಂತೆ. ಅತ್ತೆ ನಿಮ್ಗೆ ಯಾವ ಹಾಡ್ಬೇಕು ಹೇಳ್ರಿ? ಪಿಕ್ಚರ್ ಆಡ್ಬೇಕಾ, ದೇವ್ರು ಆಡ್ಬೇಕಾ? ಯಾವ್ದಾರ ಹೇಳವ, ನಿಂಗೆ ಯಾವ್ದು ಇಷ್ಟ ಅದನ್ನ ಹೇಳ. ಅಮ್ಮ ಲೂಜಾ, ಅಪ್ಪ ಲೂಜಾ, ನಾನು ಲೂಜಾ, ನೀನು ಲೂಜಾ, ಪ್ರೀತಿ ಲೂಜಾ, ಅದು ಸರಿ. ಅಯ್ಯವ ಈ ಲೂಜಿ ಗೀಜಿ ಬೇಡವ, ಯಾವ್ದಾರ ಚಂದಂದು ಹೇಳ. ಸರಿ. ಹಳೆ ಪಾತ್ರೆ, ಹಳೆ ಕಬ್ಬುಣ, ಹಳೆ ಪೇಪರ್ ತರ ಹೋಯ್. ಯವ್ವ ನಾವಲ್ಲವ, ಅದು ಬೇಡವ ತಾಯಿ. ಯಾವ್ದಾರ ಇದು ಏನದ ಈ ದರ್ಶನ್ ಗಿರ್ಸನ್ ಅಂತ ಯಾವ್ದಾರ ಹಾಡು ಹೇಳಿ ನೋಡೋಣ. ಅದ ಅರೆಗೈಯ ಗಚ್ಚ ಸುಡಾ ಪಸುಡಾ, ತಲೆಗೆಟ್ಟ ಬಟ್ಟ ತಬುಡಾ ಬುಡಾ, ಸಿಂಗಾರಿ ಬೆಟ್ಟ ಬಾಂಬು ಬುಡಾ, ಕಂಬಿ ಕಡ ಕಂಚಿ ಪುಡಾ, ತಬುಡ. ಯವ್ವ ನೀ ಯಾವ ಹಾಡು ಹೇಳ್ಬೇಡ. ಏನು ತಬುಡ ಗಿಬುಡ ಅಂತೇಳಿ ಬೇಡ. ಏನು ಬೇಕಾಗಿತ್ತ? ಯಾವ್ದಾರ ಒಂದು ಚಲೋತ್ತಂದು ಪುನೀತಂದು ಹಾಡು ಹೇಳವ ನೋಡೋಣ. ಅಪ್ಪ, ನನಗೂ ಅಕ್ಕಿಗೂ ಇಬ್ರಿಗೂ ಇಷ್ಟ ಆಗಂತ ಒಂದು ಹಾಡೈತಿ. ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೇ ಜಾಣೆ. ಇದು ಒಂಚೂರು ಕೇಳಂಗೈತಿ ನೋಡು. ಚಂದ ಐತವ ಹಾಡು. ಆಯ್ತು ತೋರ್ವ. ಹಂಗಾರ ಈಗ ಹುಡುಗಿಗಂತೂ ಮೊದಲ ಒಪ್ಪಿಗೆ ಐತಿ. ಇನ್ನು ನಮಗೂ ನಿಮಗೂ ಏನೂ ತೊಂದರೆ ಇಲ್ಲ. ಒಂದು ಒಳ್ಳೆ ಮುಹೂರ್ತ ನೋಡಿ ಗಡ ಲಗ್ನ ಮಾಡಿ ಮುಗಿಸ್ಬಿಡೋಣಂತ. ಏನಂತೀರಿ? ಕೊಡೋದು ತಗೊಳ್ಳೋದು ನೋಡ್ರಿಪ್ಪ, ನಿಮ್ಮ ಹುಡುಗಿಗೆ ಏನು ಹಾಕ್ಬೇಕು ಅನಿಸ್ತದೆ ನಿಮ್ಗೆ ಹಾಕ್ರಿ. ನಾ ಏನು ಇದನ್ನೇ ಹಾಕ್ರಿ, ಇದನ್ನೇ ಹಂಗೆ ಈಗ ನಾವು ಏನೂ ಕೇಳಲ್ಲ. ಅದು ನಿಮ್ಮ ಇಷ್ಟ, ನಿಮ್ಮ ಪ್ರೀತಿ. ಹಳ್ಯಾಗ ಏನಾರ ಕೊಡ್ಬೇಕು ಅಂತ ಅನ್ಸಿದ್ರು ಅದು ನಿಮ್ಮ ಪ್ರೀತಿ. ನಾ ಕೊಡ್ರಿ ಬಿಡ್ರಿ ಇಂಥದೇ ತರ್ರಿ ಅಂತ ನಾ ಕೇಳೋದಿಲ್ಲ. ಇನ್ನು ನನ್ನ ಮಗ ಏನು ಮಾಡ್ಬೇಕು ತಕ್ಕ ಮಟ್ಟಿಗೆ ನಾವು ಮಾಡಿಟ್ಟೇವಿ. ಏನ್ರಿ? ನಿಮ್ಗೆ ಗೊತ್ತಿದ್ದಿದ್ದೆ ಐತಿ. ಮದ್ವಿನ ನಮ್ಮ ಕಡೆ ನಾವೇ ಮಾಡ್ಕೊಂತೀವಿ. ಯಾಕಂದ್ರೆ ನಮ್ಮ ಕಡೆ ಹುಡುಗನ ಕಡೆ ಮಾಡೋದು ಪದ್ಧತಿ. ನೀವೇನಿಲ್ಲ, ಛತ್ರಕ್ಕೆ ಹುಡುಗಿ ಕರ್ಕೊಂಬಂದ್ರೆ ಮುಗೀತು ಅಷ್ಟೇ. ನಿಮ್ಮ ಕಡೆದೆಲ್ಲ ಶಾಸ್ತ್ರ ಸಂಪ್ರದಾಯ ಏನದ ಮುಗಿಸ್ಕೋರಿ. ಹಳ್ಯಾಗ ಕೊಡೋದು ನಿಮ್ಮ ಇಷ್ಟ. ಮಗಳಿಗೆ ಏನು ಹಾಕ್ತೀರಿ ಅದು ನಿಮ್ಮ ಇಷ್ಟ. ನಮ್ಗೆ ಯಾವುದು ಕೇಳೋದಿಲ್ರಿ. ಏನು ಮದ್ವೆ ಒಂದು ಮಾಡಿಕೊಟ್ರೆ ಮುಗೀತು. ಆಮೇಲೆ ಮದುವೆ ಆಗಿನ ಹುಡುಗಿ ನಮ್ಮ ಮನೆಗೆ ಕಳಿಸ್ರಿ. ಆಯ್ತು ಹಂಗೆ ಆಗಲಿ. ಗಿರ್ಜಿ ಏನ್ ಹತ್ತಿರ್ತೀರ? ಏನ್ ಮಾಡಕತ್ತಿ? ಅಲ್ಲ ಏನ್ ಮಾಡ್ತಿರ್ತೀನಿ? ಹಿತ್ಲಾಗ ಅರ್ಬಿ ಹೋಗ್ಯಾಕತ್ತಿದ್ದೆ. ಏನಾತ ಹೇಳ್ರಿ?
ಅಲ್ಲ ಇದು ಆ ಬಾಜು ಆ ಇಕ್ಕಿ ಮನ್ಯಾಗ ನಂಗೆ ಜಾಮೂನ್ ಮಾಡ್ಯಾರ ಅದನ್ನ ನೋಡಿ ತಿನ್ಬೇಕು ಅಂತ ಬಾಯಾಗ ನೀರು ಬಂದ್ಬಿಡ್ತು. ನಂಗೆ ಯಾಕೋ ತಿನ್ಬೇಕು ಅಂತ ಅನ್ಸಕತ್ತೈತಿ. ಒಂದಿಷ್ಟು ಜಾಮೂನ್ ಮಾಡ್ಲೆ? ಏನ ಜಾಮೂನ? ಅತ್ತಿಯರ ನಂಗೆ ಜಾಮೂನ್ ಮಾಡಕ್ ಬರಲ್ಲ ಅಷ್ಟೊಂದು ರುಚಿಯಾಗಿ. ಅಲ್ಲ ನಂಗೆ ಜಾಮೂನ್ ತಿನ್ಬೇಕಂತ ಅನ್ಸ್ಬಿಟ್ಟತಿ. ಮಾಡ ಏನೋ ಈಗ ಇರುಬರು ಎಲ್ಲ ಕೆಲಸ ಬಿಟ್ಟು ಈಗ ನಾ ಜಾಮೂನ್ ಮಾಡ್ಬೇಕತ್ತೀರ? ಹೋಗ್ರಿಪ್ಪ ಅತ್ತಿಯರ, ನನ್ಗಾಗಲ್ಲಪ್ಪ. ಅತ್ತಿಯರ ನೀವೇ ಮಾಡಿರಲ್ಲ ಅದಕ್ಕೇನಂತೆ? ಹೌದಿಲ್ಲ, ಏನಂತೀರಿ? ನಾಯಿಗೆ ಹೇಳಿದ್ರೆ ನಾಯಿ ಬಾಲಕ್ಕೆ ಹೇಳ್ತಂತ, ಹಂಗಾತ್ ನಿನ್ ಕತಿ. ಈಗ ನಾನು ಮಾಡಲ್ಲ. ಯಾಕೆ ಹೇಳ? ಈಗ ನಾನು ಹಡಿದೆ ಅಂತಂದ್ರೆ ಅದಂತರ ಮೈಸೂರು ಬಜ್ಜಿ ಆದಂಗೆ ಕಾವಲೆ ಜಾಮೂನ್ ಆದಂಗೆ ಆಗೋದಲ್ಲ. ಅದಕ್ಕೆ ಬೇಡ. ಹಿಂದಕ್ಕೊಮ್ಮೆ ನಾನ ಮಾಡಿ ಕೆಟ್ಟು ಹಂಡವಾಣ ಕುಲ್ಗಟ್ಟಿದ್ದಿಲ್ಲನ, ಅದ್ರ ಸಂಬಂಧ ನಾವಲ್ಲ ಮಾಡಕ್ಕೆ. ನೀನಮ್ಮ ನಡಿತೈತಿ, ಹೆಂಗಿದ್ರೆ ರುಚಿ ಮಾಡ್ತೀವ. ನಾನೇನು ನೀ ಮಾಡಕ್ಕೆ ಬರಲ್ಲ ಅಂತ ಅನ್ನಂಗಿಲ್ಲಪ್ಪ. ಈಗ ಆಗ್ಬೇಕಲ್ಲ, ಅದಕ್ಕಿಂತ ನಾಟಕ. ಇಲ್ಲ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾಳ. ಈಗ ಹೇಳ್ತಾಳ ಅಂತೇಳಿ ಈಗ ಮಾಡ್ಕೊಂತ ಕುಂದಿರ್ಬೇಕ. ನಾ ಮಾಡುಗರು ಇರುಗರು ಎಲ್ಲ ಕೆಲಸ ಬಿಟ್ಟು. ಅತ್ತೆಯರ ನನಗೆ ಬೇಕಾದಷ್ಟು ಕೆಲಸ ಐತಿ, ನನ್ನ ಕೈಲಿ ಆಗೋದಿಲ್ಲ. ಹೌದು, ನಿನ್ನ ರಾತ್ರಿ ನೀವ ಎಲ್ಲ ತಿಂತೇನಂದಿದ್ದು. 2 ಚಪಾತಿ ಮಾಡಿ ನೀ ತಿಂದೇ ಇಲ್ಲಲ್ಲ, ಅದನ್ನ ಹಂಗ ಬಿಟ್ಟೋಗಿರಿ. ಅಯ್ಯೋ, ಒಂದು ತಿನ್ನೇವ, ಇನ್ನೊಂದು ಚಪಾತಿ ತಿನ್ನಕ್ಕಾಗಲ್ಲ. ಮದುವೆ ಆಗಿ ಬಂದಾಗಿಂದಾನು ನನ್ನ ಜೀವ ತಿಂತಾದಿರಿ. ಒಂದೇ ಒಂದು ಚಪಾತಿ ತಿನ್ನಕ್ಕಾಗೋಲ್ತನ್ರಿ ಅತ್ತೆಯರ ನಿಮಗೆ? ಇಲ್ಲಡ ಎಡ್ಬಿಟ್ಟಿ ನೀನು ನೋಡ, ನಿನಗೆ ಹೇಳಕತ್ತೀನಿ ಕೇಳ. ನನ್ನ ಸುದ್ದಿಗೆ ಬಂದ್ರೆ ಮತ್ತೆ ನಾ ಸುಮ್ಮನೆ ಬಿಡೋದಿಲ್ಲ. ಯಾವಾಗ ನೋಡಿದ್ರೆ ಹಿಂಗೆ ಅಂತೀರತ್ತೀರ ನೀವು. ಅದನ್ನ ಮಾಡಿ ಇದನ್ನ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ನನಗಂತೂ ಸಾಕಾಗೋಗೈತಿ. ಹುಡುಗು ಈಗ ಸಾಲಿ ಸೂಟಿ ಕೊಟ್ಟೈತಿ. ನಾನು ನನ್ನ ಮಕ್ಳು ಅಂದ್ರೆ ನನ್ನ ಮಗನ ಕರ್ಕೊಂಡು ನಾ ಒಂದಿಷ್ಟು ದಿನ ನಾನು ತವ್ರ ಮನೆಗೆ ಹೋಗ್ಬರ್ತೇನೆ. ತವ್ರ ಮನೆಗೆ ಹೋಗಿ ಇಲ್ಲೇ ಒಬ್ಬಕ್ಕೆ ನಾನೇನು ಮಾಡ್ಲವ? ನನ್ನ ಮಾಡಾಕೋರು ಯಾರು ನನಗೆ? ನೀ ತವ್ರ ಮನೆಗೆ ಹೋಗಿ ಕುಂತ್ರೆ ಅದೆಲ್ಲ ಆಗಂಗಿಲ್ಲ ನೋಡ್ತಾಯಿ. ಅಯ್ಯ, ಹಂಗಾರೆ ನಾ ಏನು ತವ್ರ ಮನೆಗೆ ಹೋಗಬಾರ್ದನ? ಬರೀ ಇಲ್ಲೇ ಇರ್ಬೇಕಾ? ಅದಕ್ಕೆ ನಾ ಏನು ಮಾಡಲಿ? ನಿಮ್ಮ ಹೋಗ 2 ದಿನ ಬಂದು ನೋಡ್ಕೊಂಡು ಹೋಗನ್ಬೇಕಾರ. ಹೋಗ್ಲಿ ಪಾಪ ಅಂತೇಳಿ ಒಂದು ವಸ್ತು ಇರುವಳಕ್ಕೆ. ಅತ್ತಿಯರ ನೀವೇನು ನಮ್ಮ ಪಾಪ ಅಂತೇಳಿ 2 ದಿನ ಇಟ್ಕೊಳ್ಳೋದೇನು ಬೇಡ ಏನು? ನಾನು ಹೋಗ್ಬರ್ತೇನೆ ಅಷ್ಟೇ. ನೀವು ಬ್ಯಾಡ ಗಿಡ ಅನ್ನಕೋಬೇಡ್ರಿ ನೋಡ್ರಿ. ಮತ್ತೆ ಹಂಗಾರೆ ನೀ ನನ್ನ ಮಾತು ಮಿಕ್ಕುಕಿಯ ಹೋಗಿ ನೀ ಬರೋದ್ರಾಗ ಈ ಮನೆಗಿನಿ ಎಲ್ಲ ನನ್ನ ಮಗಳಿಗೆ ಬರ್ಕೊಟ್ಟಿರ್ತಾನೆ ನೋಡ್ತಿರ್ಬೇಕಾರೆ. ನೀ